ಓಂ ಶಾಂತಿ. ಮುರುಳಿ ದಿನಾಂಕ 11/1/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಸದಾ ಖುಷಿಯಲ್ಲಿ ಇರಿ ಮತ್ತು ಅನ್ಯರಿಗೂ ಖುಷಿಯನ್ನು ನೀಡಿ. ಇದೇ ನೀವು ಸರ್ವರ ಮೇಲೆ ಮಾಡಬೇಕಾದ ಕೃಪೆಯಾಗಿದೆ. ಯಾರಿಗಾದರೂ ಮಾರ್ಗವನ್ನು ತೋರಿಸುವುದು ಇದು ಬಹಳ ದೊಡ್ಡ ಪುಣ್ಯ ಆಗಿದೆ. ಪ್ರಶ್ನೆ: ಸದಾ ಯಾರು ಪ್ರಸನ್ನ ಚಿತ್ತರಾಗಿ ಇರಲು ಸಾಧ್ಯ? ಪ್ರಸನ್ನ ಚಿತ್ತರಾಗಿ ಇರಲು ಸಾಧನ ಏನಾಗಿದೆ? ಉತ್ತರ: ಯಾರು ಜ್ಞಾನದಲ್ಲಿ ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ, ಯಾರು ನಾಟಕವನ್ನು ಕಥೆಯ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಸ್ಮರಣೆ ಮಾಡುತ್ತಾರೆ, ಅವರೇ ಪ್ರಸನ್ನ ಚಿತ್ತರಾಗಿ ಇರಲು ಸಾಧ್ಯ. ಸದಾ ಪ್ರಸನ್ನ ಚಿತ್ತರಾಗಿ ಇರುವುದಕ್ಕೋಸ್ಕರ ತಂದೆಯ ಶ್ರೀಮತದಂತೆ ಸದಾ ನಡೆಯುತ್ತಾ ಇರಿ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆ ಏನನ್ನು ತಿಳಿಸುತ್ತಾರೋ ಅದನ್ನು ಚೆನ್ನಾಗಿ ಮಂಥನ ಮಾಡಿ. ವಿಚಾರ ಸಾಗರ ಮಂಥನ ಮಾಡುತ್ತಾ ಮಾಡುತ್ತಾ ಪ್ರಸನ್ನ ಚಿತ್ತರಾಗಿ ಬಿಡುತ್ತೀರಾ. ಓಂ ಶಾಂತಿ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಜೊತೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ. ಇದು ಆತ್ಮಕ್ಕೆ ಗೊತ್ತಿದೆ. ನಮಗೆ ಪರಮಾತ್ಮ ತಂದೆ ಒಬ್ಬರೇ ತಂದೆ ಆಗಿದ್ದಾರೆ. ಇವರೊಬ್ಬರೇ ನಮ್ಮ ತಂದೆ ಮತ್ತು ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ, ಓದಿಸುತ್ತಿದ್ದಾರೆ. ಟೀಚರ್ನ ಕೆಲಸ ಆಗಿದೆ ಓದಿಸುವುದು, ಗುರುವಿನ ಕೆಲಸ ಆಗಿದೆ ಗುರಿಯನ್ನು ತೋರಿಸುವುದು, ಗುರಿಯ ಬಗ್ಗೆ ತಿಳಿಸುವುದು. ಈಗ ಗುರಿಯಂತೂ ಮಕ್ಕಳಿಗೆ ಅರ್ಥ ಆಗಿದೆ. ಮುಕ್ತಿ ಜೀವನ್ ಮುಕ್ತಿಗೋಸ್ಕರ ನೆನಪಿನ ಯಾತ್ರೆ ಬಹಳಷ್ಟು ಅವಶ್ಯಕ ಆಗಿದೆ. ಎರಡೂ ಸಹಜವಾದ ಮಾತಾಗಿದೆ. 84 ಜನ್ಮದ ಚಕ್ರದಲ್ಲಿ ನಾವು ಸುತ್ತುತ್ತಿರುತ್ತೇವೆ. ಈ 84 ಜನ್ಮದ ಚಕ್ರ ತಿರುಗುತ್ತಾ ಇರುತ್ತದೆ. ಇದು ನೆನಪಿರಬೇಕು. ನಾವೀಗ 84 ಜನ್ಮದ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ. ಈಗ ನಾವು ವಾಪಸ್ ಹೋಗಬೇಕಾಗಿದೆ. ಆದರೆ ಪಾಪಾತ್ಮರು ಮುಕ್ತಿ ಜೀವನ್ ಮುಕ್ತಿಗೆ ವಾಪಸ್ ಹೋಗಲು ಸಾಧ್ಯ ಇಲ್ಲ. ಈ ರೀತಿ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು. ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ. ಅವರಿಗೆ ಖುಷಿಯ ಅನುಭವ ಆಗುತ್ತದೆ ಮತ್ತು ಅವರು ಅನ್ಯರಿಗೂ ಖುಷಿಯನ್ನು ನೀಡುತ್ತಾರೆ. ಅನ್ಯರ ಮೇಲೂ ಕೃಪೆಯನ್ನು ಮಾಡಬೇಕು. ಅನ್ಯರಿಗೆ ಮಾರ್ಗವನ್ನು ತೋರಿಸುವಂತಹ ಕೃಪೆಯನ್ನು ಅನ್ಯರ ಮೇಲೆ ತೋರಿಸಬೇಕು. ಈಗ ಮಕ್ಕಳಿಗೆ ಗೊತ್ತಿದೆ, ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಇದನ್ನು ಕೆಲವರು ನೆನಪು ಮಾಡುತ್ತಾರೆ, ಕೆಲವರು ನೆನಪೇ ಮಾಡುವುದಿಲ್ಲ. ಕೆಲವರಿಗೆ ಇದು ಪುರುಷೋತ್ತಮ ಸಂಗಮ ಯುಗ ಅನ್ನುವುದೂ ಕೂಡ ನೆನಪಿರುವುದಿಲ್ಲ, ಮರೆತು ಬಿಡುತ್ತಾರೆ. ಇದು ಪುರುಷೋತ್ತಮ ಸಂಗಮ ಯುಗ ಅನ್ನುವ ನೆನಪಿದ್ದರೂ ಕೂಡ ಖುಷಿಯ ನಶೆ ಏರಿಬಿಡುತ್ತದೆ. ತಂದೆ, ಶಿಕ್ಷಕ ಮತ್ತು ಗುರುವಿನ ರೂಪದಲ್ಲಿ ನೀವು ತಂದೆಯನ್ನು ನೆನಪು ಮಾಡಿ. ಆಗ ನಿಮಗೆ ಖುಷಿಯ ನಶೆ ಸದಾ ಏರಿರುತ್ತದೆ. ಆದರೆ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಡುತ್ತದೆ. ಹೇಗೆ ಪರ್ವತವನ್ನು ಹತ್ತುವಾಗ ಜಾರಿ ಸ್ವಲ್ಪ ಕೆಳಗೆ ಬರುತ್ತಾರೆ ಮತ್ತೆ ಮೇಲೆ ಹೋಗುತ್ತಾರೆ, ಅದೇ ರೀತಿ ಮಕ್ಕಳ ಸ್ಥಿತಿ ಕೂಡ ಏರುಪೇರಿನಲ್ಲಿ ಬರುತ್ತಿರುತ್ತದೆ. ಕೆಲವರು ಬಹಳ ಉನ್ನತ ಸ್ಥಾನವನ್ನು ತಲುಪಿಬಿಡುತ್ತಾರೆ, ಇನ್ನು ಕೆಲವರು ಕೆಳಗಡೆ ಬಿದ್ದು ಬಿಡುತ್ತಾರೆ. ಮೊದಲಿಗಿಂತ ಜಾಸ್ತಿ ಕೆಳಗಡೆ ಬಿದ್ದು ಬಿಡುತ್ತಾರೆ, ಅಂದರೆ ಮೊದಲಿಗಿಂತ ಜಾಸ್ತಿ ಕನಿಷ್ಠ ಆಗುತ್ತಾರೆ. ಮಾಡಿಕೊಂಡಂತಹ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ. ಬಲೆ ಎಷ್ಟಾದರೂ ದಾನ ಪುಣ್ಯವನ್ನು ಮಾಡಲಿ, ಆದರೆ ಪುಣ್ಯವನ್ನು ಮಾಡುತ್ತಾ ಒಂದು ವೇಳೆ ಪಾಪ ಮಾಡಲು ತೊಡಗಿಬಿಟ್ಟರೆ ಎಲ್ಲಾ ಪುಣ್ಯ ಸಮಾಪ್ತಿ ಆಗಿಬಿಡುತ್ತದೆ. ಎಲ್ಲದಕ್ಕಿಂತ ದೊಡ್ಡ ಪುಣ್ಯ
ತಂದೆಯನ್ನು ನೆನಪು ಮಾಡುವುದಾಗಿದೆ. ತಂದೆಯ ನೆನಪಿನಿಂದಲೇ ನಾವು ಪುಣ್ಯಾತ್ಮರಾಗುತ್ತೇವೆ. ಒಂದು ವೇಳೆ ಸಂಘದ ಬಣ್ಣವನ್ನು ಹಚ್ಚಿಕೊಂಡು ತಪ್ಪಿನ ಮೇಲೆ ತಪ್ಪನ್ನು ಮಾಡುತ್ತಿದ್ದರೆ ನಾವು ಮೊದಲಿಗಿಂತ ಜಾಸ್ತಿ ಕೆಳಗಡೆ ಬಿದ್ದು ಬಿಡುತ್ತೇವೆ. ಆಗ ಏನೆಲ್ಲ ಸಂಪಾದನೆ ಮಾಡಿಕೊಂಡಿದ್ದೆವೋ ಅದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ, ನಷ್ಟ ಆಗಿಬಿಡುತ್ತದೆ. ಪಾಪದ ಕೆಲಸ ಮಾಡುವುದರಿಂದ ಪುಣ್ಯದ ಖಾತೆ ಸಂಪೂರ್ಣ ಸಮಾಪ್ತಿಯಾಗಿ ಹೋಗುತ್ತದೆ. ಬಹಳಷ್ಟು ಪಾಪದ ಖಾತೆ ಜಾಸ್ತಿ ಆಗಿಬಿಡುತ್ತದೆ. ನಮ್ಮನ್ನು ನಾವೀಗ ರಕ್ಷಣೆ ಮಾಡಿಕೊಳ್ಳಬೇಕು. ತಂದೆ ಹೇಳುತ್ತಾರೆ, ಮೊದಲು ನಿಮ್ಮ ಖಾತೆಯಲ್ಲಿ ಬರೀ ಪುಣ್ಯ ಇತ್ತು. ಈಗ ಪಾಪವನ್ನು ಮಾಡುವುದರಿಂದ ಒಂದು ಪಾಪಕ್ಕೆ 100 ಪಟ್ಟು ಪಾಪಕರ್ಮ ಜಾಸ್ತಿ ಆಗಿಬಿಡುತ್ತದೆ. 100 ಪಟ್ಟು ಶಿಕ್ಷೆ ಜಾಸ್ತಿ ಆಗುತ್ತದೆ. ಇನ್ನೂ ಜಾಸ್ತಿ ನಷ್ಟ ಮಾಡಿಕೊಳ್ಳುತ್ತೀರಾ. ಕೆಲವೊಂದು ಪಾಪಕರ್ಮ ಬಹಳ ದೊಡ್ಡ ಪಾಪಕರ್ಮ ಆಗಿದೆ. ಇನ್ನು ಕೆಲವು ಪಾಪಕರ್ಮ ಹಗುರವಾದಂತಹ ಪಾಪ ಆಗಿದೆ. ಕಾಮವಿಕಾರ ಇದು ಬಹಳ ದೊಡ್ಡ ಪಾಪಕರ್ಮ. ಕ್ರೋಧ ಸೆಕೆಂಡ್ ನಂಬರ್ನ ಪಾಪಕರ್ಮ. ಲೋಭ ಅದಕ್ಕಿಂತ ಸ್ವಲ್ಪ ಕಡಿಮೆ ಪಾಪಕರ್ಮ ಆಗಿದೆ. ಎಲ್ಲದಕ್ಕಿಂತ ಜಾಸ್ತಿ ಪಾಪ ಕಾಮಕ್ಕೆ ವಶ ಆದಾಗ ಜಮಾ ಆಗುತ್ತದೆ. ನಾವು ಏನೆಲ್ಲ ಸಂಪಾದನೆ ಮಾಡಿಕೊಂಡಿದ್ದೆವೋ ಕಾಮಕ್ಕೆ ವಶ ಆದರೆ ಅದೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ. ಲಾಭಕ್ಕೆ ಬದಲಾಗಿ ಇನ್ನೂ ನಷ್ಟ ಆಗುತ್ತದೆ. ಯಾರು ಕಾಮ ವಿಕಾರಕ್ಕೆ ವಶ ಆಗುತ್ತಾರೋ ಅವರು ಸದ್ಗುರುವಿನ ನಿಂದಕರಾಗಿ ಬಿಡುತ್ತಾರೆ. ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆಯಿಲ್ಲ. ಅವರು ತಂದೆಯ ಮಕ್ಕಳಾಗಿ ಪುನಃ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ. ಅಂತಹ ಯಾವ ಕಾರಣಕ್ಕೋಸ್ಕರ ತಂದೆಯ ಕೈಯನ್ನು ಬಿಟ್ಟರು? ಏಕೆ ಬಿಟ್ಟರು ಅಂದರೆ ಕಾಮದ ಪೆಟ್ಟು ಬೀಳುತ್ತದೆ. ಅದಕ್ಕೋಸ್ಕರ ತಂದೆಯ ಕೈಯನ್ನು ಬಿಟ್ಟು ಬಿಡುತ್ತಾರೆ. ಕಾಮ ವಿಕಾರ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದೆ. ಅದಕ್ಕೋಸ್ಕರ ಕಾಮ ವಿಕಾರದ ಭೂತವನ್ನು ಮಾಡಿ ಸುಡುತ್ತಾರೆ. ಕ್ರೋಧದ ಭೂತವನ್ನು ನಿರ್ಮಾಣ ಮಾಡುವುದಿಲ್ಲ. ಲೋಭದ ಭೂತವನ್ನು ಮಾಡುವುದಿಲ್ಲ. ಕಾಮ ವಿಕಾರದ ಮೇಲೆ ಈಗ ಸಂಪೂರ್ಣ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು. ಆಗ ನೀವು ಜಗಜ್ಜೀತರಾಗುತ್ತೀರಾ. ನೀವು ಕೂಗಿ ಕರೆಯುತ್ತೀರಾ, ಈ ರಾವಣ ರಾಜ್ಯದಲ್ಲಿ ನಾವು ಪತಿತರಾಗಿದ್ದೇವೆ, ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು. ಎಲ್ಲರೂ ಪತಿತ ಪಾವನ ತಂದೆಯ ಬಗ್ಗೆ ಗಾಯನ ಮಾಡುತ್ತಾರೆ. ಹೇ ಪತಿತ ಪಾವನ ಎಂದು ಎಲ್ಲರೂ ಗಾಯನ ಮಾಡುತ್ತಾರೆ. ಹೇ ಪತಿತರನ್ನು ಪಾವನ ಮಾಡುವಂತಹ ಸೀತೆಯರ ರಾಮ ಬನ್ನಿ ಎಂದು ಕರೆಯುತ್ತಾರೆ. ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಈಗ ನಿಮಗೆ ಗೊತ್ತಿದೆ, ತಂದೆ ಅವಶ್ಯವಾಗಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ. ಆದರೆ ಬಹಳ ಸಮಯ ನಾಟಕಕ್ಕೆ ತೋರಿಸುವುದರಿಂದ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿರುವುದರಿಂದ ಇದಕ್ಕೆ ಘೋರವಾದ ಅಂಧಕಾರ ಎಂದು ಕರೆಯಲಾಗುತ್ತದೆ. ಕಲ್ಪದ ಆಯಸ್ಸನ್ನು ಜಾಸ್ತಿ ತೋರಿಸಿರುವ ಕಾರಣ ಘೋರ ಅಂಧಕಾರ ಆಗಿಬಿಟ್ಟಿದೆ. ಜ್ಞಾನ ಮತ್ತು ಅಜ್ಞಾನ ಇದೆ. ಅಜ್ಞಾನ ಅಂದರೆ ಭಕ್ತಿ. ಯಾರ ಪೂಜೆಯನ್ನು ಮಾಡುತ್ತಾರೋ ಭಕ್ತಿಯಲ್ಲಿ ಅವರ ಬಗ್ಗೆ ತಿಳಿದುಕೊಂಡಿಲ್ಲ. ಅಂದ ಮೇಲೆ ಅವರ ಬಳಿ ಹೋಗಿ ತಲುಪುವುದಾದರೂ ಹೇಗೆ? ಅದಕ್ಕೋಸ್ಕರ ಭಕ್ತಿಯಲ್ಲಿ ದಾನ ಪುಣ್ಯವನ್ನು ಮಾಡಿದರೂ ಕೂಡ ಅದು ನಿಷ್ಫಲ ಆಗಿಬಿಡುತ್ತದೆ. ಹೆಚ್ಚೆಂದರೆ ಅಲ್ಪ ಕಾಲಕ್ಕೋಸ್ಕರ ಕಾಗವಿಷ್ಟ ಸಮಾನ ಸುಖ ಸಿಗುತ್ತದೆ. ಇನ್ನು ದುಃಖವೇ ದುಃಖ ಈ ಕಲಿಯುಗದ ಮಾನವರ ಜೀವನದಲ್ಲಿ ಇದೆ. ಈಗ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಸಂಪೂರ್ಣ ದುಃಖ ದೂರ ಆಗುತ್ತದೆ. ಈಗ ನಾವು ನೋಡಿಕೊಳ್ಳಬೇಕು, ನಾನು ಎಷ್ಟು ತಂದೆಯನ್ನು ನೆನಪು ಮಾಡುತ್ತಿದ್ದೇನೆ, ಎಷ್ಟು ಹಳೆಯ ಪಾಪದ ಖಾತೆಯನ್ನು ಸಮಾಪ್ತಿ ಮಾಡಿಕೊಂಡಿದ್ದೇನೆ, ಎಷ್ಟು ಹೊಸ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡಿದ್ದೇನೆ.
ಕೆಲವರು ಸ್ವಲ್ಪವೂ ಕೂಡ ಜಮಾ ಮಾಡಿಕೊಳ್ಳುವುದೇ ಇಲ್ಲ. ಎಲ್ಲದಕ್ಕೂ ಆಧಾರ ತಂದೆಯ ನೆನಪಾಗಿದೆ. ತಂದೆಯನ್ನು ನೆನಪು ಮಾಡದೆ ಪಾಪ ನಾಶ ಆಗುವುದು ಹೇಗೆ? ತಂದೆಯನ್ನು ನೆನಪು ಮಾಡದೆ ಪಾಪ ಸಮಾಪ್ತಿಯಾಗುವುದು ಹೇಗೆ? ಬಹಳಷ್ಟು ಪಾಪದ ಹೊರೆ ತಲೆಯ ಮೇಲಿದೆ. ಜನ್ಮ ಜನ್ಮಾಂತರದ ಪಾಪ ಇದೆ. ಈ ಜನ್ಮದ ಜೀವನದ ಕಥೆಯನ್ನು ತಂದೆಗೆ ಹೇಳುವುದರಿಂದ ಜನ್ಮ ಜನ್ಮಾಂತರದ ಪಾಪ ನಾಶ ಆಗುವುದಿಲ್ಲ. ಕೇವಲ ಈ ಜನ್ಮದ ಪಾಪ ಕರ್ಮ ಸ್ವಲ್ಪ ಹಗುರ ಆಗುತ್ತದೆ. ಅಂದರೆ ತಂದೆಗೆ ಈ ಜನ್ಮದ ಪಾಪ ಕರ್ಮದ ಕಥೆಯನ್ನು ಹೇಳುವುದರಿಂದ ಈ ಜನ್ಮದಲ್ಲಿ ಮಾಡಿರುವ ಪಾಪ ಕರ್ಮದ ಹೊರೆ ಕಡಿಮೆಯಾಗಿ ಮನಸ್ಸು ಹಗುರ ಆಗುತ್ತದೆ. ಇನ್ನು ಜನ್ಮ ಜನ್ಮಾಂತರದ ಪಾಪದಿಂದ ಮುಕ್ತ ಆಗಲು ಬಹಳಷ್ಟು ಪರಿಶ್ರಮ ಪಡಬೇಕು. ಇಷ್ಟೆಲ್ಲಾ ಜನ್ಮದ ಲೆಕ್ಕಾಚಾರ ಇದೆ. ಯೋಗದಿಂದಲೇ ಆ ಪಾಪದ ಲೆಕ್ಕಾಚಾರ ಚುಕ್ತ ಆಗುತ್ತದೆ. ಈಗ ವಿಚಾರ ಮಾಡಿ, ನಾನು ಎಷ್ಟು ಯೋಗ ಮಾಡುತ್ತಿದ್ದೇನೆ? ನಾನು ಸತ್ಯುಗದ ಆದಿಯಲ್ಲಿ ಜನ್ಮ ಪಡೆದುಕೊಳ್ಳಬಹುದಾ? ಯಾರು ಬಹಳಷ್ಟು ಪುರುಷಾರ್ಥ ಮಾಡುತ್ತಾರೆ ಅವರು ಸತ್ಯುಗದ ಆದಿಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೋ ಅವರು ಎಂದು ಬಚ್ಚಿಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲರೂ ಸತ್ಯುಗಕ್ಕೆ ಬರುವುದಿಲ್ಲ. ಕೆಲವರು ಅಂತ್ಯದಲ್ಲಿ ಬಂದು ಸ್ವಲ್ಪ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಒಂದು ವೇಳೆ ಆದಿಯಲ್ಲಿ ಬಂದರೂ ಕೂಡ ಕೆಲವರು ದಾಸದಾಸಿಯರಾಗುತ್ತಾರೆ. ಇದು ತಿಳಿದುಕೊಳ್ಳುವಂತಹ ಸಾಮಾನ್ಯ ಮಾತಾಗಿದೆ. ಆದ್ದರಿಂದ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು. ನಿಮಗೆ ಗೊತ್ತಿದೆ, ನಾವೀಗ ಹೊಸ ಜಗತ್ತಿಗೋಸ್ಕರ ಪುರುಷಾರ್ಥ ಮಾಡುತ್ತಿದ್ದೇವೆ. ಹೊಸ ಜಗತ್ತಿನಲ್ಲಿ ವಿಶ್ವದ ಮಾಲೀಕರಾಗಲು ಇಲ್ಲಿಗೆ ಬಂದಿದ್ದೇವೆ. ಯಾರು ತಂದೆಯನ್ನು ನೆನಪು ಮಾಡುತ್ತಾರೋ ಅವರಿಗೆ ಅವಶ್ಯವಾಗಿ ಖುಷಿ ಇರುತ್ತದೆ. ಒಂದು ವೇಳೆ ನೀವು ರಾಜ ಆಗಬೇಕು ಎಂದು ಬಯಸಿದರೆ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಿ. ಇಲ್ಲದಿದ್ದರೆ ನೀವು ರಾಜ ಆಗುತ್ತೀರಾ ಅನ್ನುವುದನ್ನು ಹೇಗೆ ತಿಳಿದುಕೊಳ್ಳುವುದು? ಯಾರು ಸೆಂಟರ್ ಅನ್ನು ತೆರೆಯುತ್ತಾರೆ, ಸೇವೆ ಮಾಡುತ್ತಾರೆ, ಅವರಿಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ. ಅಂತವರಿಗೆ ಬಹಳಷ್ಟು ಲಾಭ ಆಗುತ್ತದೆ. ಅವರಿಗೆ ಬಹುಮಾನ ಸಿಗುತ್ತದೆ. ಕೆಲವರು 3-4 ಸೆಂಟರ್ ಅನ್ನು ತೆರೆಯುತ್ತಾರೆ. ಯಾರ್ಯಾರು ಎಷ್ಟೆಷ್ಟು ಸೆಂಟರ್ ತೆರೆಯುತ್ತಾರೋ ಅವರ ಭಾಗ್ಯದಲ್ಲಿ ಆ ಫಲ ಅಂತೂ ಬರುತ್ತದೆ ತಾನೆ. ಎಲ್ಲರೂ ಸೇರಿ ಈಗ ಮಾಯೆಯ ದುಃಖದ ಪರ್ವತವನ್ನು ಎತ್ತುತ್ತೇವೆ. ಈ ಮಾಯೆಯ ದುಃಖದ ಪರ್ವತವನ್ನು ಎತ್ತಲು ನಾವೆಲ್ಲರೂ ಈಗ ನಮ್ಮ ಹೆಗಲನ್ನು ಕೊಡುತ್ತೇವೆ, ಅಂದರೆ ಭುಜವನ್ನು ನೀಡುತ್ತೇವೆ. ಎಲ್ಲರಿಗೂ ಬಹುಮಾನ ಸಿಗುತ್ತದೆ. ಯಾರು ಅನೇಕರಿಗೆ ಮಾರ್ಗವನ್ನು ತೋರಿಸುತ್ತಾರೆ, ಯಾರು ಎಷ್ಟು ಜಾಸ್ತಿ ಪರಿಶ್ರಮ ಪಡುತ್ತಾರೆ ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅವರಿಗೆ ಬಹಳಷ್ಟು ಖುಷಿ ಇರುತ್ತದೆ. ಅವರು ಮನಸ್ಸಿನಿಂದ ತಿಳಿದುಕೊಂಡಿದ್ದಾರೆ, ನಾವು ಇಷ್ಟು ಜನರಿಗೆ ಮಾರ್ಗವನ್ನು ತೋರಿಸಿದ್ದೇವೆ, ಇಷ್ಟು ಜನರ ಉದ್ಧಾರ ಮಾಡಿದ್ದೇವೆ. ಎಲ್ಲವನ್ನೂ ಮಾಡುವಂತಹ ಸಮಯ ಇದೇ ಆಗಿದೆ. ಊಟ ಪಾನೀಯ ಅಂತೂ ಎಲ್ಲರಿಗೂ ಸಿಗುತ್ತದೆ. ಕೆಲವರಂತೂ ಸ್ವಲ್ಪವೂ ಕೆಲಸ ಮಾಡುವುದೇ ಇಲ್ಲ. ಮಮ್ಮಾರವರನ್ನು ನೋಡಿ, ಎಷ್ಟೊಂದು ಸೇವೆ ಮಾಡಿದ್ದಾರೆ. ಸೇವೆಯಿಂದ ಬಹಳಷ್ಟು ಜನರ ಕಲ್ಯಾಣ ಆಗಿದೆ. ಈಗ ನೀವು ಕೂಡ ಬಹಳಷ್ಟು ಸೇವೆ ಮಾಡಬೇಕು. ಇಲ್ಲಿ ಬಹಳಷ್ಟು ಸೇವೆ ಮಾಡಬೇಕು. ಯೋಗ ಮಾಡುವುದು ಕೂಡ ಸೇವೆ ಆಗಿದೆ. ಯೋಗದ ಮೂಲಕವೂ ಸೇವೆ ಮಾಡಬೇಕು. ಎಷ್ಟೊಂದು ಆಳವಾದಂತಹ ಆದೇಶ ತಂದೆ ನೀಡುತ್ತಿರುತ್ತಾರೆ. ಈಗ ಇನ್ನೂ ಮುಂದೆ ಹೋದಂತೆ ಎಂತೆಂತಹ ಪಾಯಿಂಟ್ಸ್ ತಂದೆ ನೀಡುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ನಿಮ್ಮ ಉನ್ನತಿ ಆಗುತ್ತಾ ಹೋಗುತ್ತದೆ. ಹೊಸ ಹೊಸ ಪಾಯಿಂಟ್ಸ್ ಗಳನ್ನು ತಂದೆ ತಿಳಿಸುತ್ತಿರುತ್ತಾರೆ. ಯಾರು ಸೇವೆಯಲ್ಲಿ ತತ್ಪರ ಆಗಿ ಇರುತ್ತಾರೋ ಅವರು ಈ ಹೊಸ ಪಾಯಿಂಟ್ ಅನ್ನು ತಕ್ಷಣ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಯಾರು ಸೇವೆ ಮಾಡುವುದಿಲ್ಲವೋ ಅವರ ಬುದ್ಧಿಯಲ್ಲಿ ಯಾವ ಜ್ಞಾನದ ಮಾತು ಕುಳಿತುಕೊಳ್ಳುವುದಿಲ್ಲ.
ಬಿಂದು ರೂಪವನ್ನು ಹೇಗೆ ತಿಳಿದುಕೊಳ್ಳುವುದು? ನೀವು ಯಾರನ್ನಾದರೂ ಕೇಳಿ, ಆತ್ಮ ಎಷ್ಟು ದೊಡ್ಡ ಸೈಜ್ನಲ್ಲಿ ಇದೆ ಎಂದು, ಆತ್ಮದ ದೇಶ ಕಾಲದ ಬಗ್ಗೆ ತಿಳಿಸಿ ಎಂದು. ಆಗ ಯಾರೂ ತಿಳಿಸಲು ಸಾಧ್ಯ ಇಲ್ಲ. ಮನುಷ್ಯರು ಪರಮಾತ್ಮನ ನಾಮ ರೂಪ ದೇಶ ಕಾಲದ ಬಗ್ಗೆ ಕೇಳುತ್ತಿರುತ್ತಾರೆ. ನೀವು ಆತ್ಮದ ಬಗ್ಗೆ ಕೇಳಿ, ಆಗ ಅವರಿಗೆ ಗೊಂದಲ ಆಗುತ್ತದೆ. ಯಾರಿಗೂ ಆತ್ಮದ ಬಗ್ಗೆ ಗೊತ್ತಿಲ್ಲ. ಆತ್ಮ ಇಷ್ಟು ಸಣ್ಣ ಬಿಂದು ಆಗಿದೆ. ಇಷ್ಟು ಸಣ್ಣ ಬಿಂದು ಆತ್ಮದಲ್ಲಿ ಇಷ್ಟು ದೊಡ್ಡ ಪಾತ್ರ ಇದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಇಲ್ಲೂ ಅನೇಕ ಮಕ್ಕಳು ಈ ರೀತಿ ಇದ್ದಾರೆ. ಅವರು ಆತ್ಮ ಮತ್ತು ಪರಮಾತ್ಮರ ಬಗ್ಗೆ ತಿಳಿದುಕೊಂಡಿಲ್ಲ. ಕೇವಲ ವಿಕಾರದ ಸನ್ಯಾಸ ಮಾಡಿದ್ದಾರೆ. ಅದು ಕೂಡ ಚಮತ್ಕಾರ ಆಗಿದೆ. ಸನ್ಯಾಸಿಗಳ ಧರ್ಮವೇ ಬೇರೆ ಆಗಿದೆ. ಈಗ ಈ ಜ್ಞಾನ ನಿಮಗೆ ಇದೆ. ತಂದೆ ತಿಳಿಸುತ್ತಾರೆ, ನೀವೇ ಪವಿತ್ರ ಆತ್ಮರಾಗಿದ್ದೀರಿ. ಈಗ ಪುನಃ ಅಪವಿತ್ರ ಆಗಿದ್ದೀರಾ. ಈಗ ಪುನಃ ಪವಿತ್ರ ಆಗಬೇಕು. ನೀವೇ 84 ಜನ್ಮದ ಚಕ್ರದಲ್ಲಿ ಬರುತ್ತೀರಾ. ಜಗತ್ತಿನವರಿಗೆ ಈ ಮಾತಿನ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲ. ಜ್ಞಾನವೇ ಬೇರೆ, ಭಕ್ತಿಯೇ ಬೇರೆ ಆಗಿದೆ. ಜ್ಞಾನ ನಮ್ಮನ್ನು ಮೇಲೆ ಕರೆದುಕೊಂಡು ಹೋಗುತ್ತದೆ, ಭಕ್ತಿ ಕೆಳಗಡೆ ಬೀಳಿಸುತ್ತದೆ. ಭಕ್ತಿಗೂ ಮತ್ತು ಜ್ಞಾನಕ್ಕೂ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಮನುಷ್ಯರು ಬಲೆ ಎಷ್ಟಾದರೂ ತಮ್ಮನ್ನು ತಾವು ವೇದಶಾಸ್ತ್ರಗಳ ಅಧಿಕಾರವುಳ್ಳಂತವರು, ಎಲ್ಲಾ ವೇದಶಾಸ್ತ್ರವನ್ನು ಓದಿ ತಿಳಿದುಕೊಂಡಿದ್ದೇವೆ ಎಂದು ತಿಳಿದುಕೊಂಡರೂ ಕೂಡ ಅವರಿಗೆ ಏನೂ ಗೊತ್ತಿಲ್ಲ. ನಿಮಗೂ ಕೂಡ ಈಗ ಜ್ಞಾನ ಗೊತ್ತಾಗಿದೆ. ನಿಮ್ಮಲ್ಲೂ ನಂಬರ್ ವಾರ್ ಇದ್ದೀರಾ. ಜ್ಞಾನವನ್ನು ಮರೆಯುವ ಕಾರಣ ಖುಷಿ ಮಾಯ ಆಗಿ ಬಿಡುತ್ತದೆ. ಇಲ್ಲದಿದ್ದರೆ ನಿಮಗೆ ಅಪಾರ ಖುಷಿ ಇರಬೇಕು. ಬಾಬಾರವರಿಂದ ಈಗ ನಮಗೆ ಆಸ್ತಿ ಸಿಗುತ್ತಾ ಇದೆ. ಬಾಬಾ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ. ಮಕ್ಕಳು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ. ಆದರೆ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ಏನು ಲಾಭ? ತಂದೆಯನ್ನು ಎಲ್ಲರೂ ದುಃಖದಲ್ಲಿ ಸ್ಮರಣೆ ಮಾಡುತ್ತಾರೆ. ತಂದೆಗೆ ಹೇಳುತ್ತಾರೆ, ಮುಕ್ತಿದಾತ, ಹೇ ರಾಮ, ಹೇ ಪ್ರಭು ಎಂದು. ಆದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಭಕ್ತಿಯಲ್ಲಿ ಎಂದೂ ಈ ರೀತಿ ಹೇಳುವುದಿಲ್ಲ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಎಂದು. ಯಾರೂ ಈ ಮಾತನ್ನು ಭಕ್ತಿಯಲ್ಲಿ ಹೇಳುವುದಿಲ್ಲ. ಒಂದು ವೇಳೆ ಭಕ್ತಿಯಲ್ಲೂ ಕೂಡ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಎಂದು ಹೇಳಿದ್ದರೆ ಈ ಮಾತು ಪರಂಪರೆಯಿಂದ ನಡೆಯಬೇಕಿತ್ತು. ಭಕ್ತಿಯಂತೂ ಅರ್ಧ ಕಲ್ಪದಿಂದ ನಡೆಯುತ್ತಿದೆ. ಭಕ್ತಿ ಬಹಳಷ್ಟು ಇದೆ, ಜ್ಞಾನ ಒಂದೇ ಆಗಿದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಭಕ್ತಿಯಿಂದ ಭಗವಂತ ಸಿಗುತ್ತಾರೆ ಎಂದು. ಆದರೆ ಭಗವಂತ ಹೇಗೆ ಸಿಗುತ್ತಾರೆ, ಯಾವಾಗ ಸಿಗುತ್ತಾರೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಭಕ್ತಿ ಯಾವಾಗ ಪ್ರಾರಂಭ ಆಗುತ್ತದೆ, ಯಾರು ಜಾಸ್ತಿ ಭಕ್ತಿ ಮಾಡುತ್ತಾರೆ ಅನ್ನುವುದು ಕೂಡ ಯಾರಿಗೂ ಗೊತ್ತಿಲ್ಲ. ಇನ್ನೂ 40,000 ವರ್ಷ ಇದೇ ರೀತಿ ನೀವು ಭಕ್ತಿಯನ್ನು ಮಾಡುತ್ತೀರೇನು? ಒಂದು ಕಡೆ ಮನುಷ್ಯರು ಭಕ್ತಿ ಮಾಡುತ್ತಿದ್ದಾರೆ, ಇನ್ನೊಂದು ಕಡೆ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಮನುಷ್ಯರಿಗೆ ಜ್ಞಾನವನ್ನು ತಿಳಿಸಲು ನೀವು ಎಷ್ಟೊಂದು ತಲೆಯನ್ನು ಕೆಡಿಸಿಕೊಳ್ಳಬೇಕಾಗುತ್ತದೆ. ನೀವು ಎಷ್ಟೊಂದು ಪ್ರದರ್ಶನಗಳನ್ನು ಮಾಡುತ್ತೀರಾ. ಆದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಬರುತ್ತಾರೆ. ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಂಡು ನೀವು ತಂದೆಯ ಬಳಿ ಕರೆದುಕೊಂಡು ಬರುತ್ತೀರಾ. ಆದರೆ ಸತ್ಯ ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ? ಈ ಲೆಕ್ಕವನ್ನು ಈಗ ಮಾಡಲು ಸಾಧ್ಯ ಇಲ್ಲ. ಬಹಳಷ್ಟು ಅಸತ್ಯ ಮಕ್ಕಳೂ ಕೂಡ ಇದ್ದಾರೆ. ಬ್ರಾಹ್ಮಣರೂ ಕೂಡ ಕಥೆಯನ್ನು ಹೇಳುತ್ತಾರೆ. ಬಾಬಾ ಕೂಡ ಗೀತೆಯ ಕಥೆಯನ್ನು ಹೇಳುತ್ತಾರೆ. ನೀವೀಗ ಅನ್ಯರಿಗೆ ಕಥೆಯನ್ನು ಹೇಳುತ್ತೀರಾ. ತಂದೆ ಹೇಗೆ ಕಥೆ ಹೇಳುತ್ತಾರೋ
ಅದೇ ರೀತಿ ಮಕ್ಕಳಾದ ನೀವೂ ಕತೆ ಹೇಳುತ್ತೀರಾ. ಮಕ್ಕಳ ಕೆಲಸ ಆಗಿದೆ ಸತ್ಯ ಸತ್ಯ ಗೀತೆಯನ್ನು ತಿಳಿಸುವುದು. ಶಾಸ್ತ್ರ ಅಂತೂ ಎಲ್ಲರ ಬಳಿ ಇದೆ. ವಾಸ್ತವದಲ್ಲಿ ಏನೆಲ್ಲ ಶಾಸ್ತ್ರ ಇದೆಯೋ ಅದೆಲ್ಲ ಭಕ್ತಿ ಮಾರ್ಗದ್ದಾಗಿದೆ. ಜ್ಞಾನ ಮಾರ್ಗದ ಪುಸ್ತಕ ಕೇವಲ ಒಂದು ಗೀತೆಯಾಗಿದೆ. ಗೀತೆ ಎಲ್ಲಾ ಶಾಸ್ತ್ರಗಳಿಗೂ ತಂದೆಯಾಗಿದೆ. ಪರಮಾತ್ಮ ತಂದೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಮನುಷ್ಯರು ಪುನಃ ಇಂತಹ ತಂದೆಯ ನಿಂದನೆ ಮಾಡುತ್ತಾರೆ. ಶಿವತಂದೆಯ ಜಯಂತಿ ವಜ್ರ ಸಮಾನ ಜಯಂತಿಯಾಗಿದೆ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಸದ್ಗತಿ ದಾತ ಆಗಿದ್ದಾರೆ. ಇನ್ನು ಅನ್ಯರ ಮಹಿಮೆ ಹೇಗೆ ನಡೆಯಲು ಸಾಧ್ಯ? ಒಬ್ಬ ಪರಮಾತ್ಮನ ಮಹಿಮೆ ಇದೆ, ಅನ್ಯರ ಮಹಿಮೆ ಇಲ್ಲ. ದೇವತೆಗಳ ಮಹಿಮೆಯನ್ನು ಮಾಡುತ್ತಾರೆ, ಆದರೆ ದೇವತೆಯನ್ನಾಗಿ ತಯಾರು ಮಾಡುವವರು ಒಬ್ಬ ತಂದೆ ಆಗಿದ್ದಾರೆ. ಈಗ ಸ್ಥಾಪನೆ ಕೂಡ ಆಗುತ್ತಾ ಇದೆ ಮತ್ತು ವಿನಾಶ ಕೂಡ ಆಗುತ್ತದೆ. ಬಹಳಷ್ಟು ಮಕ್ಕಳು ಜ್ಞಾನವನ್ನು ತಿಳಿಸುವುದಿಲ್ಲ. ಅವರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಆಗುವುದಿಲ್ಲ. ಅವರಿಗೆ ತಂದೆ ಹೇಳುತ್ತಾರೆ ಸ್ಥೂಲ ಸೇವೆಯನ್ನು ಮಾಡಿ. ಮಿಲಿಟರಿಯಲ್ಲೂ ಕೂಡ ಎಲ್ಲಾ ಪ್ರಕಾರದ ಕೆಲಸ ಮಾಡುವವರಿರುತ್ತಾರೆ. ಹೇಳಲಾಗುತ್ತದೆ ಓದಿದವರ ಮುಂದೆ ಅವಿದ್ಯಾವಂತರು ಹೋಗಿ ಸೇವೆ ಮಾಡಬೇಕಾಗುತ್ತದೆ. ಮಮ್ಮ ಬಾಬಾ ಏನನ್ನು ಮಾಡುತ್ತಿದ್ದಾರೋ ಅವರನ್ನು ನೋಡಿ ಕಲಿಯಿರಿ, ನೀವು ತಿಳಿದುಕೊಳ್ಳಬಹುದು. ಇಲ್ಲಿ ಅನನ್ಯ ಮಕ್ಕಳು ಯಾರಾಗಿದ್ದಾರೆ? ನೀವು ಬಾಬಾರವರನ್ನು ಕೇಳಿದರೆ ಬಾಬಾ ಅನನ್ಯ ಮಕ್ಕಳ ಹೆಸರನ್ನು ಹೇಳುತ್ತಾರೆ. ಇಂತಹ ಮಕ್ಕಳನ್ನು ನೀವು ಅನುಕರಣೆ ಮಾಡಿ, ಫಾಲೋ ಮಾಡಿ ಎಂದು ತಂದೆ ಹೇಳುತ್ತಾರೆ. ಯಾರು ಸೇವಾದಾರಿ ಆಗಿಲ್ಲವೋ ಅವರು ಅನ್ಯರಿಗೆ ಏನು ಕಲಿಸಲು ಸಾಧ್ಯ? ಯಾರು ಸೇವಾದಾರಿ ಆಗಿಲ್ಲವೋ ಅವರು ಇನ್ನೂ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಾರೆ. ಬಾಬಾ ತಿಳಿಸುತ್ತಾರೆ, ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಲು ಬಯಸುತ್ತೀರಾ ಅಂದರೆ ನೀವು ಈ ರೀತಿ ಪುರುಷಾರ್ಥ ಮಾಡಿ. ಚಿತ್ರವನ್ನು ಇಡಲಾಗಿದೆ. ನಾವು ಹೇಗೆ 84 ಜನ್ಮವನ್ನು ಪಡೆದುಕೊಳ್ಳುತ್ತೇವೆ. ಇದನ್ನು ನೀವೀಗ ತಿಳಿದುಕೊಂಡಿದ್ದೀರಾ ಅಂದ ಮೇಲೆ ಅನ್ಯರಿಗೆ ತಿಳಿಸಿ. ಎಷ್ಟು ಸಹಜ ಮಾತಾಗಿದೆ. ನಾವೀಗ ಈ ರೀತಿ ದೇವತೆ ಆಗಬೇಕು. ನಿನ್ನೆ ನಾವು ಈ ದೇವತೆಗಳ ಭಕ್ತಿ ಮಾಡುತ್ತಿದ್ದೆವು, ಇಂದು ಭಕ್ತಿ ಮಾಡುತ್ತಿಲ್ಲ. ಈಗ ನಾವು ಜ್ಞಾನಿಗಳಾಗಿದ್ದೇವೆ, ನಮಗೆ ಜ್ಞಾನ ಸಿಕ್ಕಿದೆ. ಈ ರೀತಿ ಬಹಳಷ್ಟು ಮಕ್ಕಳು ಬಂದು ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ನೀವು ಎಷ್ಟು ಜಾಸ್ತಿ ಸೆಂಟರ್ಗಳಿಗೆ ಮುತ್ತಿಗೆ ಹಾಕುತ್ತೀರೋ ಅಷ್ಟು ಜನ ಬಂದು ನಿಮ್ಮ ಬಳಿ ಜ್ಞಾನವನ್ನು ಕೇಳುತ್ತಾರೆ. ನೀವೀಗ ಅನೇಕ ಸೆಂಟರ್ ಅನ್ನು ತೆರೆಯಬೇಕು. ಜ್ಞಾನವನ್ನು ಕೇಳಿದಾಗ ಅವರಿಗೂ ಕೂಡ ಖುಷಿಯ ನಶೆ ಏರುತ್ತದೆ. ನರನಿಂದ ನಾರಾಯಣ ಆಗಬೇಕು. ಇದು ಸತ್ಯವಾದ ಸತ್ಯನಾರಾಯಣನ ಕಥೆ ಆಗಿದೆ. ಭಕ್ತಿ ಮಾಡುವುದರಿಂದ ಇನ್ನೂ ಕೆಳಗಡೆ ಬೀಳುತ್ತಾ ಹೋಗುತ್ತಾರೆ. ಅವರಿಗೆ ಇದೂ ಕೂಡ ಗೊತ್ತಿಲ್ಲ ಜ್ಞಾನ ಅಂದರೆ ಏನು ಎಂದು. ಈಗ ಬೇಹದ್ದಿನ ತಂದೆ ಯಥಾರ್ಥವಾಗಿ ನಮಗೆ ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಿನ್ನೆ ನಾನು ನಿಮಗೆ ರಾಜ್ಯವನ್ನು ಕೊಟ್ಟಿದ್ದೆ. ನಿಮ್ಮ ಆ ರಾಜ್ಯ ಎಲ್ಲಿ ಹೋಯಿತು? ನಿಮಗೂ ಸ್ವಯಂ ಗೊತ್ತಿದೆ. ಇದು ಒಂದು ಆಟ ಆಗಿದೆ. ತಂದೆ ಒಬ್ಬರೇ ಆಗಿದ್ದಾರೆ. ತಂದೆ ಒಬ್ಬರೇ ಈ ಸಂಪೂರ್ಣ ಆಟದ ರಹಸ್ಯವನ್ನು ನಮಗೆ ಹೇಳುತ್ತಾರೆ. ನಾವು ಹೇಳುತ್ತೇವೆ, ಬಾಬಾ ನೀವೂ ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೀರಾ. ನಾಟಕದ ಬಂಧನದಲ್ಲಿ ಬಂಧಿತ ಆಗಿ ನೀವು ಈ ಸೃಷ್ಟಿಗೆ ಬರಲೇಬೇಕಾಗುತ್ತದೆ. ಪತಿತ ಜಗತ್ತು ಮತ್ತು ಪತಿತ ಶರೀರದಲ್ಲಿ ನೀವು ಬರಬೇಕಾಗುತ್ತದೆ. ಈಶ್ವರನ ಮಹಿಮೆಯನ್ನು ನೀವು ಬಹಳಷ್ಟು ಮಾಡುತ್ತೀರಾ. ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ನಿಮ್ಮನ್ನು ಕೂಗಿ ಕರೆದೆವು, ಅದಕ್ಕೋಸ್ಕರ ನೀವು ಬರಲೇಬೇಕಾಯಿತು. ನಮ್ಮ ಸೇವೆಯನ್ನು ಮಾಡುವುದಕ್ಕೋಸ್ಕರ ನೀವು ಬರಬೇಕಾಯಿತು, ಅಥವಾ ನಮ್ಮನ್ನು ಪತಿತರಿಂದ ಪಾವನ ಮಾಡಲು ಬರಬೇಕಾಯಿತು. ಕಲ್ಪ ಕಲ್ಪವು ನೀವು ಬಂದು ನಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತೀರಾ ಮತ್ತು ನೀವು ವಾಪಸ್ ಹೋಗಿ ಬಿಡುತ್ತೀರಾ. ಇದು ಒಂದು ಕತೆ ಆಗಿದೆ. ಯಾರು ಬುದ್ಧಿವಂತ ಮಕ್ಕಳಿದ್ದಾರೋ ಅವರಿಗೋಸ್ಕರ ಇದು ಒಂದು ಕತೆ ಆಗಿದೆ. ಮಕ್ಕಳಾದ ನೀವೀಗ ಬಹಳಷ್ಟು ಪ್ರಸನ್ನ ಚಿತ್ತರಾಗಿರಬೇಕು.
ತಂದೆ ನಾಟಕದ ಅನುಸಾರ ಸೇವಕ ಆಗಿ ಬಂದಿದ್ದಾರೆ. ತಂದೆ ಹೇಳುತ್ತಾರೆ, ಈಗ ನನ್ನ ಮತದಂತೆ ನಡೆಯಿರಿ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ದೇಹಾಭಿಮಾನವನ್ನು ಬಿಟ್ಟು ಬಿಡಿ. ಹೊಸ ಜಗತ್ತಿನಲ್ಲಿ ನಿಮಗೆ ಹೊಸ ಶರೀರ ಸಿಗುತ್ತದೆ. ತಂದೆ ಏನನ್ನು ತಿಳಿಸುತ್ತಾರೋ ಅದರ ಬಗ್ಗೆ ಚೆನ್ನಾಗಿ ಮಂಥನ ಮಾಡಿ, ಬುದ್ಧಿಯಿಂದ ತಿಳಿದುಕೊಳ್ಳಿ. ನಾವು ಬಂದಿರುವುದೇ ಈ ರೀತಿ ದೇವತೆ ಆಗುವುದಕ್ಕೋಸ್ಕರ. ಗುರಿ ಉದ್ದೇಶ ಸಮ್ಮುಖದಲ್ಲಿ ಇದೆ. ಭಗವಾನ್ ವಾಚ್ ಆಗಿದೆ. ಆ ಜನ ಭಗವಂತನನ್ನು ಮನುಷ್ಯ ಎಂದು ತಿಳಿದುಕೊಳ್ಳುತ್ತಾರೆ ಅಥವಾ ಭಗವಂತ ನಿರಾಕಾರ ಎಂದು ಹೇಳುತ್ತಾರೆ. ನೀವು ಆತ್ಮರೂ ಕೂಡ ನಿರಾಕಾರಿ ಆಗಿದ್ದೀರಾ. ನೀವು ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಬಾಬಾ ಕೂಡ ಪಾತ್ರವನ್ನು ಅಭಿನಯಿಸುತ್ತಾರೆ. ಯಾರು ಚೆನ್ನಾಗಿ ಸೇವೆ ಮಾಡುತ್ತಾರೋ ಅವರಿಗೆ ನಿಶ್ಚಯ ಇರುತ್ತದೆ, ನಾವು ಅವಶ್ಯವಾಗಿ ಮಾಲೆಯ ಮಣಿ ಆಗುತ್ತೇವೆ. ನರನಿಂದ ನಾರಾಯಣ ಆಗಬೇಕು. ಫೇಲ್ ಆದರೆ ಆಟೋಮೆಟಿಕ್ ಆಗಿ ರಾಮ ಸೀತೆ ಆಗಿಬಿಡುತ್ತೇವೆ. ಭಗವಂತ ಓದಿಸುತ್ತಿದ್ದಾರೆ ಅಂದ ಮೇಲೆ ಚೆನ್ನಾಗಿ ಓದಬೇಕು. ಆದರೆ ಮಾಯೆ ಬಹಳಷ್ಟು ವಿರೋಧ ಮಾಡುತ್ತದೆ. ಬಹಳಷ್ಟು ಮಾಯೆಯ ಬಿರುಗಾಳಿ ಬರುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ವಿಚಾರ ಸಾಗರ ಮಂಥನ ಮಾಡಿ ಅಪಾರ ಖುಷಿಯ ಅನುಭವ ಮಾಡಬೇಕು. ಅನ್ಯರಿಗೂ ಮಾರ್ಗವನ್ನು ತೋರಿಸಿ ಅವರ ಮೇಲೆ ಕೃಪೆಯನ್ನು ತೋರಿಸಬೇಕು. ಸಂಘದ ಬಣ್ಣವನ್ನು ಹಚ್ಚಿಕೊಂಡು ಎಂದೂ ಯಾವುದೇ ಪ್ರಕಾರದ ಪಾಪ ಕರ್ಮವನ್ನು ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಮಾಯೆಯ ದುಃಖದ ಪರ್ವತವನ್ನು ಎತ್ತುವುದಕ್ಕೋಸ್ಕರ ಎಲ್ಲರೂ ಸೇರಿ ನಿಮ್ಮ ಭುಜವನ್ನು ನೀಡಬೇಕು. ಸೆಂಟರ್ ಅನ್ನು ತೆರೆದು ಅನೇಕ ಆತ್ಮರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು. ವರದಾನ, ಬ್ರಾಹ್ಮಣ ಜೀವನದಲ್ಲಿ ಸದಾ ಪ್ರಸನ್ನ ಚಿತ್ತರಾಗಿ ಇರುವಂತವರು ಮತ್ತು ಎಚ್ಚರಿಕೆಯ ಮೂಡಿನಲ್ಲಿ ಇರುವಂತಹ ಕಂಬೈನ್ಡ್ ರೂಪಧಾರಿ ಆಗಿ, ಒಂದು ವೇಳೆ ಯಾವುದಾದರೂ ಪರಿಸ್ಥಿತಿಯ ಸಮಯದಲ್ಲಿ ನಿಮ್ಮ ಪ್ರಸನ್ನತೆಯ ಮೂಡ್ ಪರಿವರ್ತನೆ ಆಗುತ್ತದೆ ಅಂದರೆ ಅದಕ್ಕೆ ಸದಾಕಾಲದ ಪ್ರಸನ್ನತೆ ಎಂದು ಕರೆಯುವುದಿಲ್ಲ. ಬ್ರಾಹ್ಮಣ ಜೀವನದಲ್ಲಿ ಸದಾ ಪ್ರಸನ್ನತೆ ಮತ್ತು ಎಚ್ಚರಿಕೆಯ ಮೂಡಿರಬೇಕು. ಎಂದು ನಿಮ್ಮ ಮೂಡ್ ಬದಲಾಗಬಾರದು. ಯಾವಾಗ ನಿಮ್ಮ ಮೂಡ್ ಬದಲಾಗುತ್ತದೆಯೋ ಆಗ ನೀವು ಹೇಳುತ್ತೀರಾ, ನನ್ನನ್ನು ಒಂಟಿಯಾಗಿ ಬಿಟ್ಟು ಬಿಡಿ, ನನಗೆ ಸ್ವಲ್ಪ ಸಮಯ ಏಕಾಂತ ಬೇಕು, ನಾನು ಏಕಾಂತದಲ್ಲಿ ಇರಲು ಬಯಸುತ್ತೇನೆ ಎಂದು. ಇಂದು ನನ್ನ ಮೂಡ್ ಈ ರೀತಿ ಇದೆ ಎಂದು ಹೇಳುತ್ತೀರಾ. ಯಾವಾಗ ನೀವು ಒಂಟಿಯಾಗಿ ಇರುತ್ತೀರೋ ಆಗಲೇ ನಿಮ್ಮ ಮೂಡ್ ಚೇಂಜ್ ಆಗುತ್ತಿರುತ್ತದೆ. ಸದಾ ತಂದೆಯ ಜೊತೆ ಕಂಬೈನ್ಡ್ ಆಗಿ ಇರಿ, ಆಗ ಮೂಡ್ ಚೇಂಜ್ ಆಗುವುದಿಲ್ಲ. ಸ್ಲೋಗನ್, ಯಾವುದೇ ಉತ್ಸವವನ್ನು ಆಚರಣೆ ಮಾಡುವುದು ಅಂದರೆ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿ ಇರುವುದು. ಒಳ್ಳೆಯದು, ಬ್ರಹ್ಮ ತಂದೆಯ ಸಮಾನ ಸಂಪನ್ನರಾಗುವುದಕ್ಕೋಸ್ಕರ ಜನವರಿ ಮಾಸದ ವಿಶೇಷ ಪುರುಷಾರ್ಥ. ಈಗ ತೀವ್ರ ಪುರುಷಾರ್ಥದ ಇದೇ ಗುರಿಯನ್ನು ಇಟ್ಟುಕೊಳ್ಳಿ. ನಾನು ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಆಗಿದ್ದೇನೆ. ಡಬ್ಬಲ್ ಹಗುರ ಆದಂತಹ ಸೂಕ್ಷ್ಮ ದೇವತೆ ನಾನು. ನಡೆದಾಡುತ್ತಾ ತಿರುಗಾಡುತ್ತಾ ಸೂಕ್ಷ್ಮ ದೇವತಾ ಸ್ವರೂಪದ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳಿ. ಅಶರೀರಿತನದ ಅಭ್ಯಾಸವನ್ನು ಮಾಡಿ. ಸೆಕೆಂಡ್ನಲ್ಲಿ ಯಾವುದೇ ಸಂಕಲ್ಪವನ್ನು ಸಮಾಪ್ತಿ ಮಾಡುವುದರಲ್ಲಿ ಡಬ್ಬಲ್ ಲೈಟ್ ಆಗಿ, ಸೆಕೆಂಡ್ನಲ್ಲಿ ಸ್ವಭಾವ ಸಂಸ್ಕಾರದಲ್ಲಿ ಡಬ್ಬಲ್ ಲೈಟ್ ಆಗಿ, ಒಂದು ಸೆಕೆಂಡ್ನಲ್ಲಿ ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಿ, ಒಂದು ಸೆಕೆಂಡ್ನಲ್ಲಿ
ಹಳೆಯ ಸ್ವಭಾವ ಸಂಸ್ಕಾರವನ್ನು ಸಮಾಪ್ತಿ ಮಾಡಿ ಸದಾ ಡಬ್ಬಲ್ ಲೈಟ್ ಆಗಿರಿ. ಒಳ್ಳೆಯದು. ಓಂ ಶಾಂತಿ.